ಅಣ್ಣ ಏನಾಯ್ತು ಭಾವನವ್ರೆ? ಯಾರು ನಿಮ್ಮನ್ ಚುಚ್ಚಿದ್ದು? ಚಲಪತಿ ಭಾವನವ್ರೆ. ಚಲಪತಿನ? ಏನಿದು ಚಲಪತಿ ಅಂತಿದ್ದೀರಾ? ಯಾವ ಚಲಪತಿ? ಚಾರು ಅಪ್ಪ ಚಲಪತಿ ನನ್ನ ತಿವಿದ್ಬಿಟ್ಟು ಓಡಕ್ಬಿಟ್ಟ ಶಿವರಾಜು. ಅವನು ಇಲ್ಲೆಲ್ಲೋ ಇದ್ದಾನೆ, ಹುಡುಕಿ ಅವನ್ನ. ರಕ್ತ ಸುರಿತಿದೆ ಅಣ್ಣ. ಚಲಪತಿ ಏನೋ ನಿಮ್ಮನ್ ಚುಚ್ಚೋದು ಅಂದ್ರೆ ಏನು? ಅಷ್ಟಕ್ಕೂ ಏನ್ ಮಾತಾಡ್ತಾ ಇದ್ದೀರಾ? ನಿಜ ಭಾವನವ್ರೆ, ನನ್ನ ಕಣ್ಣಾರೆ ನೋಡ್ದೆ ಅವನ್ ಚಲಪತಿನೇ ಭಾವನವ್ರೆ. ನಾನ್ ಚುಚ್ಚಿದೆ ಅಂತ ಹೇಳ್ತಿದ್ದಾನಲ್ಲ ಇವನು. ಇವನ್ ಕುಡ್ದಿರೋದು ಇಳಿತೋ ಇಲ್ವೋ? ಸತ್ತೋದ್ ಮನುಷ್ಯ ಚುಚ್ಚಿದಾನೆ ಅಂತಿದ್ಯಲ್ಲ. ಹೌದಲ್ವಾ? ಮೊನ್ನೆ ಅಕ್ಕ ನೋಡ್ದೆ ಅಂದ್ರು, ಇವಾಗ ನೋಡಿದ್ರೆ ಚುಚ್ಚೆ ಬಿಟ್ರು ಅಂತಿದ್ದಾರೆ. ಸ್ವಲ್ಪ ಆದ್ರೂ ನಂಬೋ ತರ ಇರ್ಬೇಕಲ್ವಾ? ಅಲ್ಲ, ಸತ್ತಿರೋ ಮನುಷ್ಯ ಹೇಗ್ ಬರ್ತಾರೆ? ಹೀಗೆಲ್ಲ ಹೇಗ್ ಮಾಡ್ತಾರೆ? ಅಂದ್ರೆ ಮಾವ ಸುಳ್ಳು ಹೇಳ್ತಾ ಇದ್ದಾರೆ ಅಂತನಾ? ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬನ್ನಿ ಬೇಗ. ನೀವು ಸುಮ್ನಿರಿ ಅತ್ತ. ಪ್ರಾಣ ಹೋಗ್ತಾ ಇರೋರು ಸುಳ್ಳು ಹೇಳ್ತಾರ? ಮೊದ್ಲೇ ಕುಡಿಯೋ ಅಭ್ಯಾಸ ಇದೆ. ಯಾರನ್ನ ನೋಡಿ ಯಾರು ಅನ್ಕೊಂಡೋ ಏನೋ. ಹಬ್ಬದ ದಿನ ನನ್ ಗಂಡನ್ ಸಾಯಿಸಕ್ ಬಂದಿದ್ದಾನೆ. ಅವನ್ ಕೈ ಮುರಿದು ಹೋಗ್ಲಿ, ಅವನ ಕಾಲ್ ಮುರಿದು ಹೋಗ್ಲಿ, ಅವನಿಗೆ ಬರಬಾರ್ದು ರೋಗ ಬಂದ್ ಹಾಳಾಗಿ ಹೋಗ್ಲಿ. ಅಳ್ಬೇಡ ಪದ್ಮ, ಮುಂದಿನ ಜನ್ಮದಲ್ಲೂ ಕೂಡ ನೀನೇ ನನ್ನ ಹೆಂಡತಿ. ಅಯ್ಯೋ ಭಾವನವ್ರೆ, ಮುಂದಿನ ಜನ್ಮದಲ್ಲೂ ಕೂಡ ನೀವೇ ನನ್ನ ಭಾವನವರಾಗಿ ಹುಟ್ಟಬೇಕು ಭಾವನವ್ರೆ. ಅಂದ್ರೆ ಅವಾಗ್ಲೂ ಕೂಡ ಮನೆ ಅಳಿಯನೇ ಆಗ್ತೀರಾ ಅಣ್ಣ? ಪಾರ್ವತಿ, ಹಣೆಯಲ್ಲಿ ಬರ್ದಿದ್ರೆ ಬರ್ಲೇಬೇಕಲ್ಲಮ್ಮ. ನೀನು ನನ್ನ ಶಿವರಾಜನ ಚೆನ್ನಾಗಿ ನೋಡ್ಕೋ ಪಾರ್ವತಿ. ಭಾವ, ಮೊದ್ಲು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಬನ್ನಿ. ಬೇಡ, ನಾನ್ ಬದುಕಿದ್ರು ಕೂಡ ಈ ಮನೆಗೆ ಒಂದೇ ಒಂದು ರೂಪಾಯಿ ಲಾಭನೂ ಇಲ್ಲ. ನನ್ಗೋಸ್ಕರ ನೀವು ₹1 ಖರ್ಚು ಮಾಡೋದು ಬೇಕಾಗಿಲ್ಲ. ನೀವೆಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಅಲ್ಲಿ ನಾನ್ ಇರಬಾರ್ದು ಭಾವನವ್ರೆ. ಅಣ್ಣ ಏನು ಅಂದ್ರೆ ನಾನ್ ಸತ್ತೋಗ್ತೀನಿ ಪದ್ಮ, ನಾನ್ ಸತ್ತೋಗ್ತೀನಿ. ಆದ್ರೆ ನಾನ್ ಸತ್ತೋಗೋ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ಹೇಳಿ ಭಾವ. ನಾನ್ ಸತ್ತೋಗ್ಬಿಟ್ರೆ ಸಮುದ್ರದ ಅಲೆಗಳು ಹಂಗೆ ತಟಸ್ಥ ಆಗ್ಬೇಕು, ಹಾರಾಡ್ತಿರೋ ಹಕ್ಕಿಗಳು ಹಾಗೇ ತಟಸ್ಥ ಆಗ್ಬೇಕು.